ರಾಜ್ಯ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಾರಿಗೆ ನೌಕರರ ಪಾಲಿಗೆ ವಿಲನ್ ಆದ್ರ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ರಾಜ್ಯ ಸಾರಿಗೆ ನೌಕರರಿಗೆ ಇದು ಒಂದು ತರಹದ ಆಘಾತಕಾರಿಯಾದಂತಹ ಸುದ್ದಿ. ಸಾರಿಗೆ ನೌಕರರ ಪಾಲಿಗೆ ವಿಲನ್ ಆದ್ರ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ 4 ನಿಗಮ ನೌಕರರ ವರ್ಗಾವಣೆಗೆ ಬ್ರೇಕ್. ಕೇಂದ್ರ ಕಚೇರಿಯಿಂದ ಯಾವುದೇ ವರ್ಗಾವಣೆ ಮಾಡದಂತೆ ಎಂಡಿ ಆದೇಶ. ಕಂಡಕ್ಟರ್, ಡ್ರೈವರ್ ಹಾಗೂ ತಾಂತ್ರಿಕ ಸಿಬ್ಬಂದಿ ವರ್ಗಾವಣೆಯಿಂದ ಸಮಸ್ಯೆಗಳಾಗ್ತಾ ಇದೆ. ನೌಕರರ ವರ್ಗಾವಣೆಯಿಂದ ಕಾರ್ಯನಿರ್ವಹಣೆಯಲ್ಲಿ ವ್ಯತಿರಿಕ್ತ ಪರಿಣಾಮಗಳಾಗ್ತಾ ಇದೆ. ನೌಕರರ ಕೊರತೆ ನಡುವೆ ಅಧಿಕಾರಿಗಳಿಂದ ವರ್ಗಾವಣೆ ಆರೋಪ. ಅಂತರ ನಿಗಮ ವರ್ಗಾವಣೆ ಮಾಡಲು ಶೀಘ್ರವೇ ಆದೇಶ ಹೊರಡಿಸಲಾಗ್ತಿದೆ. ಹೀಗಾಗಿ ಅಲ್ಲಿಯವರೆಗೂ ಯಾವುದೇ ವರ್ಗಾವಣೆ ಮಾಡಬೇಡಿ ಅಂತ ಸೂಚನೆ. ರಾಜ್ಯ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಇದು. ನಿಜಕ್ಕೂ ಒಂದೊಂದು ಸ್ವಲ್ಪ ಇದು ಆಘಾತವಾದಂತಹ ವಿಚಾರವೇ. ದಿಢೀರಂತ ಸಾರಿಗೆ ನೌಕರರ ವರ್ಗಾವಣೆಗೆ ತಡೆ ಹಾಕಿದ ಎಂಡಿ ಪಾಷಾ. ಒಂದಷ್ಟು ಸಾರಿಗೆ ನೌಕರರು ಈ ಮದುವೆಯಾಗಿ ಬಂದ ಹೆಣ್ಣು ಮಗಳು ತವರು ಮನೆಗೆ ಹೋದಂತೆ ಈ ವರ್ಗಾವಣೆ ಅನ್ನೋದು ಕೆಲ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಅವರವರು ಇಚ್ಛೆ ಪಟ್ಟಿರುವ ಆಯಕಟ್ಟಿನ ಜಾಗಕ್ಕೆ ಹೋಗೋ ಉದ್ದೇಶ ಬೇರೆ ಇರ್ತವೆ, ಅದಲ್ಲ. ಆದರೆ 3 ವರ್ಷ ಬೆಂಗಳೂರಿನಲ್ಲಿ ಸರ್ವಿಸ್ ಮಾಡ್ಕೊಂಡು ನಾನು ನನ್ನೂರಾದಂತಹ ಮಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡ್ರೆ ನನಗೆ ತವರು ಮನೆಗೆ ಹೋದಂಗೆ ಖುಷಿ ರೀ. ಅದು ಸರ್ವಿಸ್ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ 3 ವರ್ಷ. ಸೊ ಈ ಟ್ರಾನ್ಸ್ಫರ್ ಖುಷಿಯಲ್ಲಿದ್ದವರಿಗೂ ಇದು ಶಾಕ್ ಅಲ್ವಾ? ಈಗ ನಾವು ಕೇಳಿದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬಾರ್ದು ಅನ್ನೋ ನಿಯಮ ಇದೆ, ಹೌದು. ಆದರೆ ಒಂದು ಕಡೆಯಲ್ಲಿ ಸರ್ಕಾರ ಹೇಳಿದ ಜಾಗದಲ್ಲಿ ನಿಶ್ಚಿತ ಅವಧಿಯವರೆಗೂ ಸರ್ವಿಸ್ ಮಾಡಿ ಅದಾದ ನಂತರ ಪಡ್ಕೋಬಹುದು ಟ್ರಾನ್ಸ್ಫರು. ಅದಕ್ಕೆ ತಡೆ ಸಿಕ್ಕಿದೆ. ಅಂತರ ನಿಗಮ ವರ್ಗಾವಣೆ ಮಾಡಲು ಶೀಘ್ರವೇ ಆದೇಶ ಹೊರಡಿಸಲಾಗಿದೆ. ಹೀಗಾಗಿ ಅಲ್ಲಿಯವರೆಗೂ ಯಾವುದೇ ವರ್ಗಾವಣೆ ಮಾಡಬೇಡಿ ಅಂತ ಸೂಚನೆ. ನಿರೀಕ್ಷೆಯ ಕಣ್ಣುಗಳಲ್ಲಿ ಕೂತಿದ್ದ ಕಣ್ಣುಗಳಿಗೆ ಇದು ಒಂತರಹದ ಖಾರವಾದಂತಹ ಜಲಸಿಂಚನೆ. ಸಾರಿಗೆ ನೌಕರರ ಪಾಲಿಗೆ ವಿಲನ್ ಆದ್ರ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಅಕ್ರಮ್ ಪಾಷಾ ತೆಗೆದುಕೊಂಡಿರುವ ನಿರ್ಧಾರ ಮೇಲ್ನೋಟಕ್ಕೆ ಏಕಪಕ್ಷೀಯ ನಿರ್ಧಾರ ಅಂತ ಕರೆಸ್ಕೊಂಡ್ರೂ ಕೂಡ ಅವರಲ್ಲಿ ಕೇಳಕ್ಕೆ ಹೋದರೆ ಒಂದಷ್ಟು ಲೀಗಲ್ ಕಾರಣಗಳನ್ನು ಹೇಳ್ತಾರೆ. ಯಾಕ್ರಿ ಅಕ್ರಮ್ ಪಾಷಾ ಅವರು ಈ ಥರದ ನಿರ್ಧಾರ ಅಂತ ಕೇಳೋದಕ್ಕೆ ಹೋದರೆ ಅವರೊಂದಷ್ಟು ನಿಗಮದ ಕಾರಣಗಳನ್ನು ಹೇಳಿಯಾರು. ಅವರಿಗೂ ಒಂದಷ್ಟು ವ್ಯಾಪ್ತಿಗಳಿದ್ದಾವೆ. ಆ ವ್ಯಾಪ್ತಿ ಮೀರಿ ಅವರು ಯೋಚನೆ ಮಾಡೋದಕ್ಕಾಗಲ್ಲ. ಸೊ ಕಂಡಕ್ಟರ್, ಡ್ರೈವರ್ ಹಾಗೂ ತಾಂತ್ರಿಕ ಸಿಬ್ಬಂದಿ ವರ್ಗಾವಣೆಯಿಂದ ಸಮಸ್ಯೆಗಳಾಗ್ತಿದೆ. ನೌಕರರ ವರ್ಗಾವಣೆಯಿಂದ ಕಾರ್ಯನಿರ್ವಹಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ. ನೌಕರರ ಕೊರತೆ ನಡುವೆ ಅಧಿಕಾರಿಗಳಿಂದ ವರ್ಗಾವಣೆ ಆರೋಪ ವ್ಯಕ್ತವಾಗಿದೆ. ಅಂತರ ನಿಗಮ ವರ್ಗಾವಣೆ ಮಾಡಲು ಶೀಘ್ರವೇ ಆದೇಶ ಹೊರಡಿಸಲಾಗ್ತದೆ. ಸೊ ಇದಕ್ಕೊಂದು ಪರಿಹಾರ ಸಾರಿಗೆ ಇಲಾಖೆ, ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಮುಜರಾಯಿ ಇಲಾಖೆಗೆ ಒತ್ತು ಕೊಡೋದಾ, ಸಾರಿಗೆ ಇಲಾಖೆಗೆ ಒತ್ತು ಕೊಡೋದಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೋ ಗೊತ್ತಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಇವೆಲ್ಲವೂ ಕೂಡ ಸಣ್ಣ ಪ್ರಮಾದಗಳೇ, ಏನು ಅತಿ ದೊಡ್ಡ ಘೋರ ಅಪರಾಧಗಳೇನೂ ಅಲ್ಲ. ಆದರೆ ಈ ಸಣ್ಣ ಪ್ರಮಾದಗಳಿಂದ ಯಾರ ಬದುಕಿಗೆ ಪೆಟ್ಟಾಗ್ತಾ ಇದೆ ಅನ್ನೋದು ಅತಿ ದೊಡ್ಡ ವಿಚಾರ. ಸಾರಿಗೆ ನೌಕರರಿಗೆ ವರ್ಗಾವಣೆ ತಡೆ ಅನ್ನೋದು ಶಾಕಿಂಗ್ ಸುದ್ದಿ ಆಗುವುದಾದರೆ ಇದರಿಂದ ಅವರ ಜೀವನಕ್ಕಾಗಬಹುದಾದ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು? ಸಚಿವರು ಯೋಚನೆ ಮಾಡಬೇಕು. ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಗಳು ಸಾರಿಗೆ ಇಲಾಖೆಯಿಂದ ಆಗಬೇಕು ಅನ್ನೋದು ಸರ್ಕಾರಿ ನೌಕರರ ನಿರೀಕ್ಷೆ, ಜೊತೆಗೆ ಫ್ರೀಡಂ ಟಿವಿಯ ಆಗ್ರಹವೂ ಕೂಡ ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.